Hey there. Subscribe to my channel and also press this bell icon so you can get latest video notifications. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೌ ಆರ್ ಯು ಆಲ್? ಐ ಥಿಂಕ್ ಯು ಆರ್ ಆಲ್ ಫೈನ್. ಎಲ್ಲರೂ ಚೆನ್ನಾಗಿದ್ದೀರಲ್ವ ಮಕ್ಕಳೇ? ಹಾಗಾದರೆ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ? ನಾನು ನಿಮ್ಮ ಟೀಚರ್ ಮಿಸ್ ಅಫ್ರೋಜಾ. ಇವತ್ತಿನ ತರಗತಿಯಲ್ಲಿ ನಾವು ಪದ್ಯಪಾಠ 1 1000 ಕಂಬಗಳಾಗೋಣ ಪದ್ಯವನ್ನು ಓದೋಣ. ಮೊದಲಿಗೆ ಕವಿ ಪರಿಚಯ. ಶ್ರೀ ಅನೇಕಲ್ ಕೃಷ್ಣಮೂರ್ತಿ ಕಾಟಿ ಇವರು 7-8-1946 ಆನೇಕಲ್ನಲ್ಲಿ ಜನಿಸಿದರು. ಇವರು ಉತ್ತಮ ಬರಹಗಾರರು, ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರು. ಇವರು ಅಪ್ಸರೆ, ಅಪರಂಜಿ, ಸ್ವಾತಂತ್ರ್ಯದ ತೇರು, ಸ್ವಾತಂತ್ರ್ಯ ಸಿಂಧೂರ, 1000 ದಳಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಪದ್ಯವನ್ನು ಇವರ ಸ್ವಾತಂತ್ರ್ಯ ಸಿಂಧೂರ ಕೃತಿಯಿಂದ ಆರಿಸಿದೆ. 1000 ಕಂಬಗಳಾಗೋಣ ಈ ಪದ್ಯವನ್ನು ಬರೆದವರು ಅನೇಕಲ್ ಕೃಷ್ಣಮೂರ್ತಿ ಕಾಟಿ. ಇವರ ಕವಿ ಪರಿಚಯವನ್ನು ನಾವು ಈಗ ಓದಿದ್ವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು 4ನೇ ತರಗತಿ ಮೊದಲನೆಯ ಪದ್ಯ 1000 ಕಂಬಗಳಾಗೋಣ ಬರೆದವರು ಶ್ರೀ ಅನೇಕಲ್ ಕೃಷ್ಣಮೂರ್ತಿ ಕಾಟಿ. ಈ ಪದ್ಯವನ್ನು ನೋಡೋಣ, ಓದೋಣ. ನಾವು ಸ್ಟಾರ್ಟ್ ದಿ ಕ್ಲಾಸ್. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಭರತ್ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಅಂದರೆ ಮಕ್ಕಳೇ, ಭಾರತ ಮಾತೆಯ ಮಂದಿರಕ್ಕೆ ಕಟ್ಟಲಿಕ್ಕೆ, ಗುಡಿಯನ್ನು ಕಟ್ಟುವುದಕ್ಕೆ ನಾವೆಲ್ಲರೂ 1000 ಕಂಬಗಳಾಗಿ ಭಾರತ ಮಾತೆಗೆ ನಮ್ಮ ಸೇವಾ ಮನೋಭಾವನೆಯನ್ನು ಅರ್ಪಿಸೋಣ ಅಂತ ಇಲ್ಲಿ ಕವಿ ಹೇಳುತ್ತಿದ್ದಾರೆ. ಅಲ್ಲದೆ ಈ ಭರತ್ ಭೂಮಿಯ ರಕ್ಷಣೆಗಾಗಿ ನನ್ನ ತಾಯಿ ನಾಡಿನ ರಕ್ಷಣೆಗಾಗಿ ನಾವೆಲ್ಲರೂ ಕೋಟಿ ಸೈನಿಕರಾಗಿ ನನ್ನ ದೇಶದ ಋಣವನ್ನು ತೀರಿಸೋಣ ಅಂತ ಹೇಳಿ ಕವಿ ಹೇಳುತ್ತಿದ್ದಾರೆ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ಅಂದರೆ ಮಕ್ಕಳೇ, ಬರೀ ನಾನು, ನನ್ನದು, ನನ್ನ ದೇಶ ಎನ್ನುವ ಅಹಂಕಾರ, ದ್ವೇಷ, ಅಸೂಯೆ ಇಟ್ಟುಕೊಳ್ಳದೆ ಇಡೀ ವಿಶ್ವವೇ ನಮ್ಮದು, ಇಡೀ ಜಗತ್ತೇ ನಮ್ಮದು ಎಂದು ಮನೋಭಾವನೆಯನ್ನು ಬೆಳೆಸಿಕೊಂಡು ನಾವೆಲ್ಲರೂ ವಿಶಾಲ ಹೃದಯಗಳಾಗಿ ಬೆಳೆಯೋಣ ಎಂದು ಹೇಳಿ ಕವಿ ಇಲ್ಲಿ ಹೇಳುತ್ತಿದ್ದಾರೆ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಅಂದರೆ ಮಕ್ಕಳೇ, ನನ್ನ ಸಾಧನೆ ಸಫಲತೆಗಳನ್ನು ಈ ದೇಶಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ನಾನು ನನ್ನ ಕೀರ್ತಿಯನ್ನು ಬೆಳಗುವಂತಾಗಬೇಕು ಅಂತ ಹೇಳಿ ಕವಿ ಈ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ಅಂದರೆ ಮಕ್ಕಳೇ, ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನು ಹೊಂದಿ ಸಫಲತೆಯ ಸಮಾನತೆಯ ಬದುಕನ್ನು ನಡೆಸಿ ಮಾನವತೆಯನ್ನು ಮೆರೆಯೋಣ ಅಂತ ಹೇಳಿ ಕವಿ ಹೇಳುತ್ತಿದ್ದಾರೆ. ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ. ಅಂದರೆ ಮಕ್ಕಳೇ, ನಾವೆಲ್ಲರೂ ಒಂದೇ ಮನಸ್ಸವರಾಗಿ, ಒಂದೇ ಮಾತಿನವರಾಗಿ, ಒಂದೇ ಧ್ವನಿಯ ಮೂಲಕ ಬಲಿಷ್ಠವಾದಂತಹ ಭಾರತ ದೇಶವನ್ನು ಕಟ್ಟಲು ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಕವಿ ಹೇಳುತ್ತಿದ್ದಾರೆ. ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ಅಂದರೆ ಮಕ್ಕಳೇ, ಹೇಗೆ ಹೂವು ಬೇರೆ ಬೇರೆ ಆಕಾರ ಹೊಂದಿರುವಂತೆಯೋ, ಬೇರೆ ಬೇರೆ ಬಣ್ಣಗಳು ಹೊಂದಿರುತ್ತದೆಯೋ, ಹಾಗೆ ನಾವು ಕೂಡ ಈ ಭಾರತ ಮಾತೆಯ ರಕ್ಷಣೆಗಾಗಿ ಬೇರೆ ಬೇರೆ ಜಾತಿ, ಮತ, ಭೇದ, ಪಂಥಗಳಲ್ಲಿ ಬೆಳೆದರೂ ಕೂಡ ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಮಾನವ ಕುಲಕ್ಕೆ ಸೇರಿದವರು ಅಂತಹ ಮನೋಭಾವನೆ ಬೆಳೆಸಿಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡೋಣ ಎಂದು ಹೇಳುತ್ತಿದ್ದಾರೆ ಕವಿ. ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಗಳ
ಬಿತ್ತೋಣ. ಅಂದರೆ ಮಕ್ಕಳೇ, ನಾವೆಲ್ಲರೂ ಒಂದೇ ಅಂತ ದೀಪವನ್ನು ಹಚ್ಚಿ, ಸಮಾನತೆಯ ದೀಪವನ್ನು ಹಚ್ಚಿ, ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ ಮಮತೆಗಳನ್ನು ತೋರಿಸಿ, ನಾವೆಲ್ಲರೂ ಸಹೋದರರು ಸಹೋದರಿಯರು ಎನ್ನುವಂತಹ ಮನೋಭಾವನೆಯನ್ನು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರಿಯಂತೆ ಅಕ್ಕ ತಂಗಿರಿಯಂತೆ ಬಾಳೋಣ ಅಂತ ಹೇಳಿ ಕವಿಯಲ್ಲಿ ಹೇಳುತ್ತಿದ್ದಾರೆ. ಅರ್ಥವಾಯ್ತಾ ಮಕ್ಕಳೇ? ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಅಂದರೆ ಮಕ್ಕಳೇ, ನಮ್ಮಲ್ಲಿರುವಂತಹ ದ್ವೇಷ ಅಸೂಯೆ ತೋರಿದು ಈ ಭಾರತ ಭೂಮಿಯ ರಕ್ಷಣೆಗಾಗಿ, ಈ ಭಾರತ ಮಾತೆಯ ರಕ್ಷಣೆಗಾಗಿ ನಾವೆಲ್ಲರೂ ಒಂದೇ ಎಂಥ ಮನೋಭಾವನೆಯನ್ನು ಹೊಂದಿ ಬಲಿಷ್ಠವಾದಂತಹ ಭಾರತವನ್ನು ಕಟ್ಟಲಿಕ್ಕೆ, ಶಕ್ತಿಶಾಲಿ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಹೋರಾಟವನ್ನು ಮಾಡೋಣ. ನಾವೆಲ್ಲರೂ ಭಾರತ ದೇಶವನ್ನು ಅಭಿವೃದ್ಧಿಯಲ್ಲಿ ಜೋಡಿಸೋಣ. ನಾವು ಭಾರತ ಭೂಮಿಯ ರಕ್ಷಣೆಗಾಗಿ ನಾವು ವಚನಬದ್ಧರಾಗೋಣ ಅಂತ ಹೇಳಿದ್ದಾರೆ ಕವಿ. ಈ ಮೂಲಕ ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಕವಿ ಅನೇಕಲ್ ಕೃಷ್ಣಮೂರ್ತಿ ಕಾಟಿ. ಹಾಗಾದರೆ ನಾವು ಈ ಪದ್ಯವನ್ನು ರಾಗಬಂಧದಿಂದ ಹಾಡೋಣ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಭರತ್ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ. ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಯ ಬಿತ್ತೋಣ. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಹಾಗಾದರೆ ನಾವು ಇವತ್ತು 1000 ಕಂಬಗಳಾಗೋಣ ಪದ್ಯವನ್ನು ಓದಿದ್ವಿ. ಈಗ ನಿಮಗೆ ಮನೆಗೆಲಸ ಅಂದರೆ ಹೋಮ್ವರ್ಕ್. ಈ ಪದ್ಯವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ನೀವು ಬರೆಯಬೇಕು. ಹಾಗೆ ಕವಿ ಪರಿಚಯ ಸಹ ಬರೆಯಬೇಕು. ಇದು ನಿಮಗೆ ಇವತ್ತಿನ ಹೋಮ್ವರ್ಕು. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನದನ್ನು ನೋಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.